ಮೋದಿಯವರ ಗಾಳಿ ಕಮ್ಮಿ ಕಾಣ್ತಾ ಇದೆ ನನಗೆ. ಏನು ಕಳೆದ 10 ವರ್ಷದಿಂದ ಅಥವಾ ಕಳೆದ 5 ವರ್ಷದಿಂದ ಇರತಕ್ಕಂಥ ಏನು ಜನರ ನಂಬಿಕೆ ಇತ್ತು, ಆ ನಂಬಿಕೆ ಸಂಪೂರ್ಣವಾಗಿ ಬಿಜೆಪಿ ಕಳ್ಕೊಂಡಿದೆ. ವಿಶೇಷವಾಗಿ ರೈತಾಪಿ ವರ್ಗ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ವಿಶೇಷವಾಗಿ ಯುವಕರು ಇರ್ಬೋದು, ನಾವೇನು ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಇವತ್ತು ಜನರು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಜೆಪಿಯ ಸುಳ್ಳು ಹೇಳಿ ಮನಸ್ಸನ್ನು ಗೆದ್ದಿರತಕ್ಕಂಥ ಬಿಜೆಪಿಗೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕದ ಜನತೆ ಇಡೀ ದೇಶದಲ್ಲಿ ಬಿಜೆಪಿ ಪರ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸ್ಟೇಟ್ ಏನೈತೆ, ನಾವು ಅಧಿಕಾರಕ್ಕೆ ಬಂದೀವಿ, ಸಂಪೂರ್ಣ ಐತೆ, ನಡೀತಾ ಇದೆ. ಈಗ 10 ವರ್ಷ ಏನು ಮಾಡಿದ್ರೆ ಅದನ್ನ ಹೇಳೋದು ಬಿಟ್ಬಿಟ್ಟು ಬರೀ ಇವೇ ಹೇಳ್ತಾರಲ್ಲ. ಈಗ 10 ವರ್ಷ ಏನಾಗಿದೆ ಅದು ಬಿಟ್ಬಿಟ್ಟು ಬಂದಿದೆ ಟೀಕೆ, ಇದೇನು ಹೊಸದಲ್ಲ ನಮಗೆ ಹೇಳೋದು. ಅವರೆಲ್ಲ ಕಡೆ ಬರ್ತಾರೆ. ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಅಥವಾ ಅಮಿತ್ ಶಾ ಅವ್ರು ಬರೋಕ್ಕಿಂತ ಮುಂಚೆ ಒಂದು 2 ಯಾವ ಲೋಕಲ್ ಹೇಳ್ಕೊಟ್ಟಿರ್ತಾರೆ, ಅವ್ರು ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಅದು ಬಿಟ್ಟರೆ ಹೊಸದೇನಿದೆ. ಈಗ 40 ಸಲ 50 ಸಲ ಬರ್ತಾರೆ. ಈಗ ಎಲ್ಲ ಎಲೆಕ್ಷನ್ಸ್ಗಳಿಗೆ ಪ್ರಧಾನಮಂತ್ರಿಯವರು ಕಳೆದ 10 ವರ್ಷ ಎಲ್ಲ ರಾಜ್ಯದ ರಾಜಕಾರಣದಲ್ಲಿ ಹೋಗಿ ಭಾಗಿ ಮಾಡಿ ಎಷ್ಟು ದಿವಸಗಳು ಕಳೆದಿದ್ದಾರೆ ನೀವು ನೋಡ್ರಿ. ಈ ದೇಶದ ಪ್ರಧಾನಮಂತ್ರಿ ಸುಮಾರು ಸಾವಿರಾರು ದಿನಗಳು ಕೇವಲ ಪ್ರಚಾರಕ್ಕೆ ಸೀಮಿತವಾಗಿಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಯಾವ ರೀತಿ ಆಡಳಿತ ನಡೆಸ್ಬೋದು? ನಾವೊಬ್ಬ ಈ ದೇಶದ ಪ್ರಜೆನ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಪ್ರಧಾನಮಂತ್ರಿಗಳು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದೊಂದು ರಾಜ್ಯದ ಎಲೆಕ್ಷನ್ಗೆ 40 ಸರಿ 50 ಸರಿ 30 ಸರಿ 40 ಸಲ ಹೋದ್ರೆ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅವ್ರು ಬಿಟ್ಟರೆ ದೇಶದಲ್ಲಿ ಯಾರು ಪ್ರಚಾರ ಮಾಡಂಗಿಲ್ವಾ? ಅದಕ್ಕಾದಂಥ ಪಾರ್ಟಿ ಇದೆ, ಅದಕ್ಕಾದಂಥ ಒಬ್ಬ ಸ್ಪೋಕ್ಸ್ ಪರ್ಸನ್ ಇರ್ತಾರೆ, ಅದಕ್ಕಾದಂಥ ಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲ ಇವರೇ ಮಾಡಬೇಕು, ಎಲ್ಲ ಇವರೇ ನಡೆಸಬೇಕು. ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ. ಈಗೇನಾಗಿದೆ, ಇಂಡಿಯಾಗಿನ ದೊಡ್ಡ ಬ್ರ್ಯಾಂಡೇ ನರೇಂದ್ರ ಮೋದಿಯವ್ರನ್ನ ಮಾಡಿ ಬಿಜೆಪಿ ಅವ್ರು ಕುಂದಿಸ್ಕೊಂಡಿದ್ದಾರೆ. ಈ ಬ್ರ್ಯಾಂಡ್ನೇ ಮಾರಬೇಕೀಗ. ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ, ಬ್ರ್ಯಾಂಡ್ ಭಾರತ ಅಂತ ಏನಿಲ್ಲ, ಬ್ರ್ಯಾಂಡ್ ಹಿಂದೂಸ್ತಾನ್ ಅಂತ ಏನಿಲ್ಲ. ಹಿಂದೂಸ್ತಾನ್ ಇಲ್ಲ, ಇಂಡಿಯಾ ಇಲ್ಲ, ಭಾರತ ಇಲ್ಲ, ಬ್ರ್ಯಾಂಡ್ ಮೋದಿನೇ. ಏನಂದ್ರೆ ಇಡೀ ದೇಶಕ್ಕಿನ ಜದ್ದು ಯಾವುದೋ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಅಂತೇಳಿ ಬಿಂಬಿಸಿ ಅವ್ರ ಮುಖಾಂತರ ಓಟ್ ಕೇಳೋದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲ ಕಾನ್ಫಿಡೆನ್ಸ್, ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ಬಿಜೆಪಿ ಸರ್ಕಾರ ಬೆಳೆಸ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಹೇಳಿರ್ತಾರೆ, ಆ ರೀತಿಯಾಗಿ ಹೇಳಿರ್ತಾರೆ. ಮತ್ತೆ ಬಿಜೆಪಿ ಯಾಕೆ ಹೇಳ್ಬೇಕು ಸರ್ಕಾರ ಬೀಳುತ್ತೆ ಅಂತ ಹೇಳಿ? ಅದೇ ದುಡ್ಡು ಕೊಡ್ತಾರೆ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಕೊಂಡ್ಕೊಳ್ತಾರೆ, 50-60 MLA ಕೊಂಡ್ಕೊಳ್ತಾರೆ. ಅದಕ್ಕಾಗಿ ಜನರಿಗೆ ಜಾಗೃತ ಮಾಡ್ತಿದ್ದೀವಿ. ಅಲ್ಲ ರೀ, ಅಮೆಂಡ್ಮೆಂಟ್ಸ್ಗಳು ತಂದಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ತಂದಿರತಕ್ಕಂಥದ್ದು ಭಾಳ ಸಲ ಇದೆ. ಅದಕ್ಕೇನಿದೆ, ಹೊಸ ಅಮೆಂಡ್ಮೆಂಟ್ಸ್ಗಳು ತಂದಿದ್ದಾರೆ. ಇವ್ರು ಸಂವಿಧಾನನ ಚೇಂಜ್ ಮಾಡ್ತೀವಿ ಅನ್ನೋದಕ್ಕೂ ತಿದ್ದುಪಡಿಗೂ ವ್ಯತ್ಯಾಸ ಇದೆ. ಟೈಮ್ ಅಂಡ್ ಟೈಮ್ ದರ್ ಆರ್ ಚೇಂಜಸ್. ಇವ್ರು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದು ಇವ್ರು ಹೇಳ್ತಕ್ಕಂಥ ವಾದ. ಅಲ್ರಿ, ನಮಗೆ ಬಿಜೆಪಿಯವ್ರು ಏನನ್ನ ಮಾಡ್ಲಿರಿ ನಮಗೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು 10 ವರ್ಷದಲ್ಲಿ ಏನು ಮಾಡಿದಿರಿ? 27,000 ಒಂದು ಗ್ರಾಮ್ ಇರತಕ್ಕಂಥ ಬಂಗಾರ 67,000 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಉತ್ತರ ಕೊಡಿ. 58 ರೂಪಾಯಿ ಆಗಿರ್ತಕ್ಕಂಥದ್ದು ಡಾಲರು ಇವತ್ತು 84 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಉತ್ತರ ಕೊಡಿ. 30 ರೂಪಾಯಿ ಇರ್ತಕ್ಕಂಥ KG ಶುಗರು ಇವತ್ತು 50 ರೂಪಾಯಿ KG ಆಗಿದೆ. 30 ರೂಪಾಯಿ ಇರ್ತಕ್ಕಂಥ ಹಾಲು 54 ರೂಪಾಯಿ ಆಗಿದೆ. 90 ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು 250 ರೂಪಾಯಿ ಆಗಿದೆ. ಇಂಥ ಪ್ರಮುಖವಾದಂಥ ವಿಷಯಗಳಿಗೆ ನಾನು ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಕೊಡ್ತೀನಿ. ಹೊರತು ಅಮಿತ್ ಶಾ ಅವರು ಬಂದರು, ಈಶ್ವರಪ್ಪ ಸಾಹೇಬ್ರಿಗೆ ಮಾತನಾಡಿದ್ರು, ಅದು ನನಗೆ ಸಂಬಂಧ ಇಲ್ಲ. ಅದ್ರ ಬಗ್ಗೆ ಖಂಡಿತವಾಗ್ಲಿ ರೀ, ಬರೀ ಗ್ಯಾರಂಟಿ ಯೋಜನೆ ಅಲ್ಲ. ಈಗ ಸ್ವಿಸ್ ಬ್ಯಾಂಕ್ಲಿಂದ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತನಾಡ್ರಿ. 100 ಬುಲೆಟ್ ಟ್ರೈನ್ ಮಾಡ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡ್ರಿ. 100 ಸ್ಮಾರ್ಟ್ ಹೊಸ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತನಾಡ್ರಿ. ರೈತರ ಸಾಲ ಬಗ್ಗೆ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, GDP ಬಗ್ಗೆ ಮಾತನಾಡ್ರಿ. ಇವತ್ತು ಬಾಂಗ್ಲಾದೇಶ ಪರ್ ಕ್ಯಾಪಿಟಲ್ ಇನ್ಕಮ್ 2,30,000 ಇದೆ ಬಾಂಗ್ಲಾದೇಶದಲ್ಲಿ. ಇವತ್ತು ನಮ್ಮ ದೇಶದಲ್ಲಿ 1,80,000 ಇದೆ. 2014 ಇಸ್ವಿಲಿ 97,000 ಇತ್ತು. 2004 ಇಸ್ವಿಲಿ 29,000 ಇತ್ತು ಪರ್ ಕ್ಯಾಪಿಟಲ್ ಇನ್ಕಮ್. 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವರು 3 ಮಾಡಿದ್ರು. ನಮ್ಮ 2004 ಇಸ್ವಿನಲ್ಲಿ ನಮ್ದು ಓವರ್ ಆಲ್ ಇಂಡಿಯನ್ GDP ಇರ್ತಕ್ಕಂಥ $700 ಬಿಲಿಯನ್ ಇತ್ತು. 2014 ಇಸ್ವಿನಲ್ಲಿ $2.2 ಟ್ರಿಲಿಯನ್ ಮಾಡಿದ್ವಿ. ಚೈನಾ $2 ಟ್ರಿಲಿಯನ್ ಇತ್ತು, ಅದು $10 ಟ್ರಿಲಿಯನ್ ಆಯಿತು. ಈ ಥರದ ಇಶ್ಯೂಸ್ ಬಗ್ಗೆ ಮಾತನಾಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಮೋದಿ ಅವ್ರು ಬಂದರು, ಏನೋ ಮಾತನಾಡೋದ್ರು, ಜೋಶಿ ಅವ್ರು ಬಂದರು, ಏನೋ ಹೇಳಿದ್ರು, ಅಥವಾ ಅಮಿತ್ ಶಾ ಅವ್ರು ಏನೇನು ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇದ್ರ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಅಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ? ಭರವಸೆ ತೊಗೊಂಡು ಏನು ಮಾಡೋಣ? ನಾವು ಇದ್ರ ಬಗ್ಗೆ ಉತ್ತರ ಕೊಡ್ಲಿ ಅಲ್ಲ. ನಮ್ದು ಮೊದಲನೇ ದಿನದಿಂದ ಇದೇ ಇರ್ತಕ್ಕಂಥದ್ದು. ಈಗ 27,000 ರೂಪಾಯಿ ಇರ್ತಕ್ಕಂಥದ್ದು ಬಂಗಾರ 67,000 ರೂಪಾಯಿ ಆದ್ರೆ ಏನರ್ಥ? ಮತ್ತೆ 55 ರೂಪಾಯಿ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಇವತ್ತು 110 ರೂಪಾಯಿ ಇದೆ, ಏನರ್ಥ? ಮತ್ತೆ ಯಾಕಾಯ್ತು? ಮತ್ತೆ ಬಾಂಗ್ಲಾದೇಶಿಗೆ ನಾವು ಹೋಲ್ಸ್ಕೊಂಡು ನೋಡಿದ್ರೆ ನಮಗೆ ಯಾಕೆ ಡಿಫ್ರೆನ್ಸ್ ಇದೆ? ಬಾಂಗ್ಲಾದೇಶ ಇರ್ತಕ್ಕಂಥದ್ದು ಕೇವಲ 77,000 2014 ಬರ್ತಕ್ಕಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್, ಇವತ್ತಿರ್ತಕ್ಕಂಥದ್ದು 2,30,000 ಆಗಿದೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ಇದಕ್ಕೇನು ಉತ್ತರ ಇಲ್ವಾ? ಆಮೇಲೆ ನಾನು ಹೇಳ್ತಕ್ಕಂಥಲ್ಲ, ಸುಬ್ರಹ್ಮಣ್ಯ ಸ್ವಾಮಿನವರು ಚೈನಾ ಸುಮಾರು 4,065 ಸ್ಕ್ವೇರ್ ಕಿಲೋಮೀಟರ್ ಭಾರತ ದೇಶದ ಒಳಗಡೆ ನುಗ್ಗಿದೆ. ಅದ್ರ ಬಗ್ಗೆ ಯಾರು ಮಾತನಾಡೋದಿಲ್ಲ.
ಮತ್ತು ಬಹಳ ವಿಶ್ವಗುರು, ಬಹಳ ಪವರ್ಫುಲ್, ಯುಕ್ರೇನ್ ವಾರು, ಯುಕ್ರೇನ್ ರಷ್ಯಾ ವಾರ್ ನಿಂದಿರ್ತಕ್ಕಂಥವ್ರು ಚೈನಾ ಯಾಕೆ ನಿಂದಿರ್ತಿಲ್ಲ? ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂಥ 30 ಹಳ್ಳಿಗಳಿಗೆ ಚೈನೀಸ್ ಹೆಸರು ಕೊಟ್ಟಿದ್ದಾರೆ. ಇರ್ತಕ್ಕಂಥ ಹಿಮಾಚಲ್ ಪ್ರದೇಶದಲ್ಲಿ ಚೈನೀಸ್ ಹೆಸರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಉತ್ತರ ಕೊಡೋದು ಬೇಡ? ಮತ್ತು ವಿಶ್ವಗುರು ಬಹಳ ಫಾಸ್ಟ್ ಸ್ಪೀಡ್ ಅಲ್ಲ? ಚೈನಾದಲ್ಲಿ ಇರ್ತಕ್ಕಂಥದ್ದು ಬೇಜಿಂಗಿಗೆ ನಿಮ್ಮ ಹೆಸರು ಕೊಡ್ರಿ ನೋಡೋಣ. ಚೈನಾದಲ್ಲಿ ಇರ್ತಕ್ಕಂಥ ದೇಶಗಳು ಏನು ಹಳ್ಳಿಗಳು ನಿಮ್ಮ ಹೆಸರು ಕೊಡ್ರಿ ನೋಡೋಣ. ಭಾರತ ದೇಶ ಹೆಸರು ಕೊಡ್ರಿ, ಯಾಕೆ ಕೊಡಬಾರ್ದು? ಎಲ್ಲಿದೆ ಮತ್ತೆ ಹವಾ? ಬಹಳ ಪವರ್ಫುಲ್ ಅಲ್ಲ ನೀವೆಲ್ಲ ಮಾತನಾಡೋದು? ಇವತ್ತು ಚೈನಾ ದೇಶ ಅರುಣಾಚಲ್ ಪ್ರದೇಶ ಇರ್ತಕ್ಕಂಥ 30 ಹಳ್ಳಿಗಳಿಗೆ ಚೈನೀಸ್ ಹೆಸರು ಕೊಟ್ಟಿದ್ದಾರೆ. ನೀವು ಮತ್ತೆ ಬೇಜಿಂಗಿಗೆ ಹೆಸರು ಕೊಡ್ರಲ್ಲ, ಯಾಕೆ ಕೊಡಕ್ಕಾಗೋದಿಲ್ಲ? ಬಹಳ ಸ್ಟ್ರಾಂಗ್, ಬಹಳ ಪವರ್ಫುಲ್ ಅಲ್ಲ, ನೀವು ಕೊಡ್ರಿ. ಇಂಥ ಇಶ್ಯೂಗಳು, ಕೋರ್ ಇಶ್ಯೂಸ್ಗಳ ಬಗ್ಗೆ ಮಾತನಾಡ್ರಿ. ಬರೋದು ರೋಡ್ ಶೋನಾಗ ಬಂದು ಏನೋ ಹೇಳೋಗೋದು, ಜನರ ದಿಕ್ ತಪ್ಪಿಸೋದು. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ರಿ, ಯಾಕೆ ಮಾತನಾಡೋದಿಲ್ಲ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತನಾಡೋದಿಲ್ಲ? ನೋಡ್ರಿ, ಡೇಲೈಟ್ ದೊರಡೆ ಮಾಡಿರ್ತಕ್ಕಂಥವ್ರು ಇವರು. ಇದು ಸುಮ್ಮನೆ ಒಂದು ದೇಶ, ಅಭಿಮಾನ, ಹಿಂದುತ್ವ, ಪಾಕಿಸ್ತಾನ, ತಾಲಿಬಾನ, ಎಷ್ಟು ಮರಿಗೆ ಸುಳ್ಳು ಹೇಳ್ತೀರಿ? ದಯಮಾಡಿ ಕೈ ಮುಗ್ದು ಹೇಳ್ತೀವಿ, ಸಾಕು ಮಾಡಿದ್ರು. ದೇಶ ಪ್ರಗತಿ ಆಗ್ಬೇಕು, ಯುವ ಜನತೆಗೆ ಮುಂದೆ ಅವಕಾಶ ಸಿಗಬೇಕು. ಏನೋ ಒಂದು ಪ್ರೋಗ್ರೆಸಿವ್ ಆಗಿ ಮಾತಾಡೋದು ಬಿಟ್ಟು ಬರೀ ಕೇವಲ ಇವೇ ಹೇಳ್ಕೊಂಡು ಬರೀ ಹಿಂದುತ್ವ ಬಗ್ಗೆ ಓಟ್ ಕೇಳಿ ಜನಕ್ಕೆ ಮೋಸ ಮಾಡೋದು ಬಿಟ್ಟರೆ 10 ವರ್ಷ ಏನಾಗಿಲ್ಲ. ಖಂಡಿತವಾಗ್ಲೂ ಬಿಜೆಪಿ ಎಕ್ಸ್ಪೋಸ್ ಆಗ್ತಾರೆ. ಇವತ್ತು ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಮತ್ತೆ ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ, ಅದ್ರ ಬಗ್ಗೆ ಯಾರು ಮಾತನಾಡಬಲ್ಲ? ಏನು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, 3 ಲಕ್ಷ ಕೋಟಿ ನೋಟು ಕಪ್ಪಣೆ ಇದೆ ಅಂತ ಹೇಳಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಮತ್ತೆ ಆ ಕಪ್ಪಣೆ ಎಲ್ಲೋಯ್ತು? ಈಗ ಸಂಪೂರ್ಣ ಬ್ಯಾಂಕಿಂಗ್ ಸಿಸ್ಟಮ್ಗೆ ಹೋದ್ಮೇಲೆ ಆ ದುಡ್ಡೆಲ್ಲ ವೈಟ್ ಆಯ್ತಲ್ಲ. ಯಾರಿಗೆ ಅನುಕೂಲ ಆಯ್ತು ಇದು? ಎಲ್ಲಿದೆ? ನಾನು ಕೊಟ್ಟು ಸ್ಟಾಟಿಸ್ಟಿಕ್ಸ್ ಹೇಳಿದ್ನಲ್ಲ ಪೀಗಿನ GDP ಬಗ್ಗೆ. ಯಾವ್ರೇನು ಹೇಳ್ತಾರೆ GDP ಬಗ್ಗೆ? ನಾನು ಹೇಳಕತ್ತೀನಲ್ಲ, $2.2 ಟ್ರಿಲಿಯನ್ ಇರುತ್ತೆ 2014 ಈಗ $4 ಟ್ರಿಲಿಯನ್ ಇದೆ.